Welcome back to Ramya Goda YouTube channel. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನಂತಂದರೆ ನಮ್ಮ ಏರಿಯಾದಲ್ಲಿ ಬಗ್ಲುಗುಂಟೆ ಜಾತ್ರೆ ನಡೀತಿದೆ. ಸೊ ಯಾರೆಲ್ಲ ಬಗ್ಲುಗುಂಟೆ ಜಾತ್ರೆಗೆ ಬಂದಿದ್ರಿ, ಎಂಜಾಯ್ ಮಾಡಿದ್ರಿ, ಅಥವಾ ಯಾರಿಗೆಲ್ಲ ಬರೋಕ್ಕಾಗಿಲ್ಲ ಅವರೆಲ್ಲ ನನ್ನ ವ್ಲಾಗಲ್ಲೇ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿತ್ತು, ಹೇಗೆ ಮಾಡ್ತಾರೆ, ಎಷ್ಟು ಗ್ರ್ಯಾಂಡಾಗಿ ಆಚರಿಸ್ತಾರೆ ಗೊತ್ತಾ. ಬಗ್ಲುಗುಂಟೆ ಜಾತ್ರೆನ ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ರು ಈ ಸಲ ಮಾತ್ರ. ತುಂಬ ಸೂಪರಾಗಿತ್ತು ಗೈಸ್, ನಿಜವಾಗ್ಲೂ ಹೇಳಬೇಕಂತಂದರೆ. ಇನ್ನೂ ಟೈಮ್ ಇದೆ, ಸ್ಯಾಟರ್ಡೇವರೆಗೂ ಕೂಡ ಬರ್ಬೋದು. ಜಾತ್ರೆ ಇದ್ದಿದ್ದು 3 ದಿನ. ಯಾವತ್ತಂತ ಅಂದರೆ ಸಂಡೇ, ಮಂಡೇ ಆ್ಯಂಡ್ ಟ್ಯೂಸ್ಡೇ. ಸೊ ನೀವು ಇನ್ನೂ ಸ್ಯಾಟರ್ಡೇವರೆಗೂ ಟೈಮ್ ಇದ್ದರೆ ಪ್ಲೀಸ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಗೇಮ್ಸ್ ಟು ಪ್ಲೇ. ಸೊ ಗೇಮ್ಸ್ ಕೂಡ ಆರ್ಗನೈಸ್ ಮಾಡಿದ್ದಾರೆ. ML ಗ್ರೌಂಡಲ್ಲಿ ಗೇಮ್ಸ್ ಸ್ಟಾಲ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ನೀವು ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ. ಎಲ್ಲ ಸಲ ಬಗ್ಲುಗುಂಟೆ ಜಾತ್ರೆಗೆ ಲಾಸ್ಟ್ ಡೇ ದೇವ್ರ ದರ್ಶನ ಮುಗಿಸ್ಕೊಂಡು ಗೇಮ್ಸ್ ಆಡ್ಕೊಂಡು ಹೋಗ್ತಾಯಿದ್ದೆ. ಇದೇ ಫಸ್ಟ್ ಟೈಮ್ ಬೇಗ ಕಾಲೇಜ್ ಮುಗಿಸ್ಕೊಂಡು ಅಜ್ಜಿ ಕರ್ಕೊಂಡು ಹೊರಟೆ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅಲಂಕಾರ ಮಾಡಿ ಡೆಕೋರೇಷನ್ಸ್ ಮಾಡಿದೆ ಅಂತಂದರೆ ಹೋಗ್ಬೇಕಂತ ತುಂಬ ಅನಿಸ್ತಾಯಿತ್ತು. ಫಸ್ಟ್ ಡೇ ಹೋಗೋಕ್ಕಾಗಲಿಲ್ಲ, ಅಡಿಕೆ ಮರ ಎಳಿತಾರೆ ನೋಡಿ, ಆವಾಗ ಹೋಗಿಲ್ಲ. ಸೊ ನಾನು ಸೆಕೆಂಡ್ ಡೇ ಹೋಗಿದ್ದು. ಆರತಿ ಮಾಡ್ತಾರೆ ಸೆಕೆಂಡ್ ಡೇ. ಆ್ಯಂಡ್ ಬಗ್ಲುಗುಂಟೆ ಆರ್ಚಿಂದ ಒಳಗಡೆ ಹೋಗಬೇಕಂದ್ರೆ ನೋಡಿ, ನಿಮ್ಗೆ ಏನೇನು ಬೇಕು ನೀವು ಶಾಪಿಂಗ್ ಮಾಡ್ಬೋದು. ಎಲ್ಲಿಂದ ಎಷ್ಟು ಊರುಗಳಿಂದ ಜನಗಳು ಬರ್ತಾರೆ ಗೊತ್ತಾ. ಸೀರಿಯಸ್ಸಾಗಿ ಈ ಜಾತ್ರೆಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಊರು ಸೇರಿಕೊಂಡು ಮಾಡುವಂಥ ಜಾತ್ರೆ ಇದು. ಆರತಿ ನೋಡೋಕೆ ಕಣ್ಗಳು ಸಾಲಲ್ಲ. ಆ್ಯಂಡ್ ಆ ಲೈಟಿಂಗ್ಸ್ ಕೂಡ ಸೂಪರಾಗಿ ಹಾಕಿದ್ರು ಈ ಸಲ. ತುಂಬ ಚೆನ್ನಾಗಿತ್ತು. ಸಂಜೆ ಟೈಮಲ್ಲಿ ಬನ್ನಿ ನೀವು ಲೈಟಿಂಗ್ಸ್ ನೋಡಬೇಕು ಅಂತ ಅಂದರೆ. ಆ್ಯಂಡ್ ನಿಮ್ಗೆ ಏನೇನು ಬೇಕು, ಬಳೆ ಆಗಲಿ, ಸರ ಆಗಲಿ, ಗೊಂಬೆಗಳಾಗಲಿ, ಸ್ವೆಟರ್ಸ್ ಆಗಲಿ, ಪಾತ್ರೆ ಸಾಮಾನಾಗಲಿ, ಏನೇ ಆದರೂ ಗೈಸ್, ಏನೇ ಬೇಕಂತಂದರೂ ಇಂಥದ್ದು ಸಿಗಲ್ಲ ಅನ್ನೋ ಥರ ಏನಿರಲ್ಲ. ಅಫೋರ್ಡಬಲ್ ರೇಟಲ್ಲೇ ಸಿಗುತ್ತೆ ನಿಮಗೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ಇಷ್ಟ. ನೋಡಿಬಿಟ್ಟೆ ತೊಗೊಳ್ಳಿ. ನನಗೆ ಹೊಟ್ಟೆ ಹಸಿತಿದೆ ಅಂತ ಗೋಬಿ ತೊಗೊಂಡು ಅದನ್ನ ತಿಂದುಬಿಟ್ಟು ಫಸ್ಟು ಹೋಗಿದ್ದೆ ನಾನು ದೇವಸ್ಥಾನ ಕಡೆಗೆ. ಬಿಕಾಸ್ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು. ನಾವು ಆ್ಯಕ್ಚುಲಿ ನಾನು ಆರ್ಚ್ ಹತ್ರ ಬಂದಾಗ ಇಟ್ ವಾಸ್ 4 o'clock ಅರೌಂಡ್. ಸೊ ನಾನು ದೇವಸ್ಥಾನ ಹತ್ರ ರೀಚ್ ಆಗೋಷ್ಟರಲ್ಲಿ 6 ಆಗಿತ್ತು. ಅಷ್ಟು ರಶ್ ಇರುತ್ತೆ. ಫ್ರೀ ಅಂತೂ ರೋಡ್ ಫ್ರೀ ಇರಲ್ಲ. ಸೊ ವೆಹಿಕಲ್ನ ಪ್ರಿಫರ್ ಮಾಡಬೇಡಿ. ಆರ್ಚಿಂದ ಒಳಗೆ ಹೋಗಬೇಕಾದ್ರೆ ಪ್ಲೀಸ್ ನಡ್ಕೊಂಡು ಹೋಗಿ. ರೋಡ್ ಚಿಕ್ಕದಿರುತ್ತೆ, ಆಮೇಲೆ ವ್ಯಾಪಾರ ಮಾಡೋರು ಕೂಡ ಇರ್ತಾರಲ್ವ, ಸೊ ನಿಮಗೆ ಕಷ್ಟ ಅನಿಸುತ್ತೆ ಅದು. ಸೊ ಅಲ್ಲಿ ದೇವಸ್ಥಾನದ ಹತ್ರ ಹೋದಾಗ ಅಲ್ಲಿ ನಾಟಕಕ್ಕೆ ಕೂಡ ಅವರು ಅರೇಂಜ್ ಮಾಡಿದ್ರು ಪ್ಲೀಸ್. ಸೊ ನಾಟಕ ನೋಡ್ಬೋದು. ಬಟ್ 3 days ಅಷ್ಟೇ ಅದಿರುತ್ತೆ, ಮುಂದೆ ಇರುತ್ತೆ ಅಲ್ವ, ಐ ಆಮ್ ನಾಟ್ ಶ್ಯೂರ್. ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ತೀನಿ. ಸೊ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಬೇಕಿತ್ತಲ್ವ, ಅಲ್ಲಿ ಸ್ಕ್ರೀನ್ ಹಾಕಿದ್ರು ಗೈಸ್, ಯಾರ್ಯಾರು ಆರತಿ ಮಾಡಿದ್ರಲ್ಲ ಮಾರ್ನಿಂಗು. ಸೊ ಅದನ್ನು ನೋಡ್ಬೋದು ಅಂತ ಹೇಳಿ ಸ್ಕ್ರೀನ್ ಹಾಕಿದ್ರು. ಎಷ್ಟು ಚೆಂದ ಇತ್ತು ಗೊತ್ತಾ ಆರತಿಗಳು. ಒಂದೊಂದು ಯೂನೀಕಾಗಿ ಮಾಡಿದ್ದಾರೆ. ಅಷ್ಟು ಕ್ರಿಯೇಟಿವಿಟಿ ಆಗಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಸೀರಿಯಸ್ಸಾಗಿ ಒಂದೊಂದು ನೋಡೋಕ್ಕೂ ತುಂಬ ಖುಷಿ ಅನಿಸ್ತಿತ್ತು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದೆ ಆ ದೇವ್ರ ಮೂರ್ತಿ ಮತ್ತು ಚಾಮುಂಡೇಶ್ವರಿದು ತುಂಬ ಚೆನ್ನಾಗಿತ್ತು. ಅದನ್ನ ಅಂದ್ಕೊತಾ ಇದ್ದೆ ಎರಡೂ ರಿಯಲಾಗಿ ನೋಡಬೇಕಪ್ಪ ದೇವರೇ ಅಂತ. ನಾನು ಅಂದ್ಕೊಂಡಿದ್ದು ಅದು ಏನೋ ಕೇಳಿಸ್ತೋ ಏನೋ ಗೊತ್ತಿಲ್ಲ ಗೈಸ್. ಮುಂದೆ ವಿಡಿಯೋ ಅಲ್ಲಿ ನೋಡಿ ನಾನು ಏನು ಅಂದ್ಕೊಂಡು ಅದು ನಿಜವಾಗ್ಲೂ ಆಯ್ತದು. ಯಾರ್ಯಾರು ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿರ್ತಾರಲ್ಲ, ದೇವ್ರ ಮೇಲೆ ಭಕ್ತಿಗೆ ನಿಜವಾಗ್ಲೂ ದೇವ್ರು ಮೆಚ್ತಾರೆ. ಆರತಿ ಮಾಡಿ ಗ್ರ್ಯಾಂಡಾಗಿ ಮಾಡಿದರೆ ಮಾತ್ರ ಮೆಚ್ತಾರೆ ಅನ್ನೋ ಥರ ಏನಲ್ಲ. ಬಟ್ ಸ್ಟಿಲ್ ಅಷ್ಟು ಡೆಡಿಕೇಶನ್ ಭಕ್ತಿಯಿಂದ ನೀವೇನೋ ಒಂದು ಮಾಡಿರ್ತೀರ ಅಲ್ವಾ ದೇವ್ರಿಗೋಸ್ಕರ ಅಂತ, ಅದರದ್ದೇ ದೇವ್ರ ಪ್ರೀತಿ ಆಶೀರ್ವಾದನ ನಾವು ಹೊಲಿಸ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿತ್ತು ಈ ಸಲ. ಒಂದೊಂದು ಆರತಿ ಕೂಡ ನೋಡೋಕ್ಕೆ ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗಿ ಎಲ್ಲ ಮಾಡಿದ್ರು ಗೈಸ್. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಗ್ರ್ಯಾಂಡಾಗಿರೋ ಆರತಿಗಳನ್ನ. ನಾನು ಇದುವರೆಗೂ ಇಷ್ಟೆಲ್ಲ ಮಾಡಿರೋ ಆರತಿಗಳನ್ನ ನಾನು ನೋಡೇ ಇಲ್ಲ ಲೈಫಲ್ಲಿ. ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಅದು ದೇವ್ರುಗಳು ಥರಾನೇ ಮಾಡಿರೋ ಆರತಿ ನೋಡಿಲ್ಲ. ಆ್ಯಂಡ್ ಐ ಗೆಸ್ ಅವರೇ ವಿನ್ ಆಗಿದ್ದು ಕೂಡ ಇವರೇ ಅಂತ ನಾನು ಅಂದ್ಕೊತೀನಿ.
ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ರಿಯಲಾಗಿ ನೋಡಬೇಕು ಅಂತ ಅವೆರಡು ಮೂರ್ತಿ ಇದು ರಿಯಲಾಗೇ ನನ್ನ ಕಣ್ಮುಂದೆ ಬಂತು ಗೈಸ್. ನನಗೆ ಆಗಿದ್ದು ಖುಷಿ, ಓ ಮೈ ಗುಡ್ನೆಸ್, ಎಷ್ಟು ಹಿಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ, ಸಖತ್ ಖುಷಿ ಆಯಿತು ನನಗೆ ಅವೆರಡೂ ನೋಡಬೇಕು ಅಂತ ಅಂದ್ಕೊಂಡಾಗ. ಈ ಎರಡನ್ನ ತುಂಬ ಚೆನ್ನಾಗಿ ಮಾಡಿದರು ಗೈಸ್, ಯಾರು ಮಾಡಿದ್ರು ಗೊತ್ತಿಲ್ಲ. ಸೊ 1 ಅವರಿಂದ ಲೈನಲ್ಲಿ ನಿಂತ್ಕೊಂಡ್ಮೇಲೆ ಇನ್ನೇನು ನಾವು ತಾಯಿಗೆ ಹತ್ತಿರ ಆಗ್ತಿದ್ವಿ ಅಥವಾ ದೇವ್ರ ದರ್ಶನಕ್ಕೆ ಹತ್ತಿರ ಆಗ್ತಿದ್ವಿ ಅಂತ ಅನ್ನುವಾಗ ಆಗೋ ಖುಷಿನೇ ಬೇರೆ ಅದು. ಅಲ್ಲಿ ಅಡಿಕೆ ಮರನ ಎಳ್ದಿದ್ರಲ್ವ ಡೇ 1ನಲ್ಲಿ, ಅದನ್ನು ನಿಲ್ಲಿಸಿದ್ರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಅದಕ್ಕೂ ಕೂಡ ಅಲಂಕಾರ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನೋಡಿ ನಮ್ಮ ದೇವಿ ಫೋಟೋನ ಎಷ್ಟು ಚೆನ್ನಾಗಿ ನಾನು ನೋಡಿದೆ. ಆ್ಯಂಡ್ ತುಂಬ ಖುಷಿ ಆಯಿತು ಗೈಸ್. ನಾವು ಏನೋ ಒಂದು ಹತ್ತಿರ ಹೋಗ್ತಿರ್ಬೇಕಾದ್ರೆ ಆ ಪಾಸಿಟಿವ್ ವೈಬ್ಸ್ ಬರೋದಾಗಲಿ ಒಂಥರ ಖುಷಿ ಅನಿಸುತ್ತೆ ನೋಡುವಾಗ. ತುಂಬ ಚೆನ್ನಾಗಿ ಮಾಡಿದರು. ತುಂಬ ರಶ್ ಇತ್ತು, ತುಂಬ ಜನ ಜಾಸ್ತಿ ಇತ್ತು, ಅಲ್ಲಿ ಕಂಟ್ರೋಲ್ ಮಾಡೋ ಥರ ಆಗಲಿಲ್ಲ. ಎಷ್ಟು ಜನ ಪೊಲೀಸ್ ಹಾಕಿದ್ರು ಕೂಡ ಅಷ್ಟೇ. ಸೊ ಅಲ್ಲಿ ಆ ದೇವ್ರು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಲ್ಲೇ ಪಕ್ಕದಲ್ಲೇ ಆಂಜನೇಯನ ಟೆಂಪಲ್ ಇದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಕೂಡ ಹೋಗಿ ಒಂದು ಸಲ ಪೂಜೆ ಮಾಡಿಸ್ಕೊಂಡು ಎಳ್ಳುಬತ್ತಿ ಹಚ್ಬಿಟ್ಟು ವಾಪಸ್ ಮನೆಗೆ ಹೊರಟ್ವಿ. ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರೇ ಬಂದಿದ್ದು ಜಾತ್ರೆಗೆ. ಸೊ ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ, MLA ಗ್ರೌಂಡಲ್ಲಿ ಗೇಮ್ಸ್ ಹಾಕಿದ್ದಾರೆ ಅಂತ. ಸೊ ಅಲ್ಲಿ ಹೋಗಿ ಒಂದು 2-3 ಗೇಮ್ಸ್ನ ಆಡಿ ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ನಾನು ಮತ್ತು ನಮ್ಮ ಅಜ್ಜಿ ಹೊರಟ್ವಿ. ಬಿಕಾಸ್ ಆಲ್ರೆಡಿ 9 o'clock ಆಗೋಗಿತ್ತು. ಮನೆಗೆ ಹೋಗಿ ಊಟ ಮಾಡಬೇಕಿತ್ತಲ್ಲ. ಡೇ 2ಅಲ್ಲಿ ನಾನು ಇಷ್ಟೇ ಗೈಸ್ ನೋಡಿದ್ದು. ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದೆನ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ತುಂಬ ಚೆನ್ನಾಗಿ ಇರಿ, ಹೆಲ್ತ್ ನೋಡ್ಕೊಳ್ಳಿ, ಸ್ಟೇ ಹೈಡ್ರೇಟೆಡ್, ನೀರು ಚೆನ್ನಾಗಿ ಕುಡೀರಿ. ಸೊ ಯಾ, ಬಾಯ್. ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.